ಏ ತಮ್ಮ ಮಕ್ಕಳೇ ಕೂತ್ಕೊಳ್ಳಿ. ಬಹಳಷ್ಟು ಏ ತಮ್ಮ ಮಕ್ಕಳೇ ಕೂತ್ಕೊಳ್ಳ್ರಿ. ಹಿಂದಿನ ಖಾನ್ ತಿಳ್ಕೊಂಡ್ರೆ ಏನ್ ಮಾಡೋದ್ರಿ? ತಿಳ್ಕೊಂಡು ಕೂರ್ಸಿದಾಗ ಮುಂದೆ ಹೋಗ್ಬೇಡ್ರಿ. ತಿಳ್ಕೊಂಡ್ರು ನಂಗೆ ಹೇಳ್ತಾನ. ಓ ಪೈಲ್ವಾನ್ ನಿಂಗೆ ಹೇಳ್ತಾನ. ಕೂತ್ಕೊಳ್ಳಿ. ಬಹಳಷ್ಟು ಅರ್ಥಪೂರ್ಣವಾಗಿ ಈ ಒಂದು ಪಂಚಕಲ್ಯಾಣ ಪ್ರತಿಷ್ಠಾ ಮಹಾ ಮಹೋತ್ಸವ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಈ ಕಾರ್ಯಕ್ರಮದ ನೇತೃತ್ವ ಹಾಗೂ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಆಚಾರ್ಯ ಶ್ರೀ 108 ಗುಣಧರ ನಂದಿ ಮಹಾರಾಜರ ಪವಿತ್ರ ಪಾದ ಕಮಲಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ನಮ್ಮೆಲ್ಲರೂ ಹಿರಿಯರು, ಮಾರ್ಗದರ್ಶಕರು ಹಾಗೂ ವಿಧಾನ ಪರಿಷತ್ತಿನ ಸಭಾಪತಿಗಳಾದ ಬಸವರಾಜ ಹೊರಟ್ಟಿ ಸಾಹೇಬರೇ, ಇನ್ನೋರ್ವ ಹಿರಿಯರು, ಕರ್ನಾಟಕ ಘನ ಸರ್ಕಾರದ ಮಾಜಿ ಉಪಮುಖ್ಯಮಂತ್ರಿಗಳು, ಹಾಲಿ ಅಥಣಿ ಮತಕ್ಷೇತ್ರದ ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಲಕ್ಷ್ಮಣನ ಸವದಿ ಅವರೇ, ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸುಶೀಲ್ ಕುಮಾರ್ ಬೆಳಗಲಿ ಅವರೇ, ಶಾಂತವನ್ನ ಕಿದ್ರಾಪುರ ಅವರೇ, ವರ್ಧಮಾನ್ ನ್ಯಾಮಗೌಡ ಅವರೇ, ಅವರಿವರಲ್ಲದೆ ಸಮಾಜದ ಎಲ್ಲ ಹಿರಿಯರೇ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿರಿಯರೇ, ತಾಯಿಯರೇ, ಸಹೋದರ ಸಹೋದರಿಯರೇ, ಎಲ್ಲ ಯುವ ಸ್ನೇಹಿತರಿಗೆ ಜೈ ಜಿನೇಂದ್ರನ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಮಾತುಗಳನ್ನು ಪ್ರಾರಂಭ ಮಾಡುವಂತ ಪೂರ್ವದಲ್ಲಿ ನಮೋಕಾರವನ್ನು ಹೇಳಲಿಕ್ಕೆ ಬಯಸ್ತೇನೆ. ನಮೋ ಅರಿಯಂತಾನಂ, ನಮೋ ಸಿದ್ಧಾನಂ, ನಮೋ ಆಯಾನಂ, ನಮೋ ಓಜಾಯನಂ, ನಮೋ ಲೋಯೆ ಸವಸವನಂ, ಏಸು ಪಂಚ ನಮಕಾರೋ ಸವಪವಪನಾಸರೋ ಮಂಗಲಾನಂಚೋ ಸವೇಸಿ ಪಟಭವಾಯ ಮಂಗಲಂ. ಇವತ್ತು ಬಹಳ ಖುಷಿಯಾಗ್ತದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ನಮ್ಮ ನ್ಯಾಮಗೌಡ ಕುಟುಂಬಕ್ಕೂ ಮತ್ತು ಜೈನ ಸಮುದಾಯಕ್ಕೂ ಒಂದು ಅವಿನಾಭಾವ ಸಂಬಂಧ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾರಣ ತಂದೆಯವರಂತ ಸಿದ್ದು ನ್ಯಾಮಗೌಡರು ಇವತ್ತು ನಾವು ಅವರನ್ನು ನೆನಪಿಸಿಕೊಳ್ಬೇಕಾಗ್ತದ. 1989 ಇಸ್ವಿಯಲ್ಲಿ ವಿಶ್ವದಲ್ಲಿ ಒಂದು ರೈತರನ್ನು ಒಗ್ಗೂಡಿಸಿ ಸರ್ಕಾರದ ಯಾವುದೇ ಅನುದಾನವನ್ನು ಪಡೆದೇ ಒಂದು ಬ್ಯಾರೇಜ್ ನಿರ್ಮಾಣ ಮಾಡತಕ್ಕಂಥ ಒಂದು ದಾಖಲೆ ಮಾಡಬೇಕಾಗಿದ್ದ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಒಂದು ಸಮಾಜ ಯಾವುದಾದ್ರೂ ಆಗಿದ್ದ ಅದು ಜೈನ ಸಮುದಾಯ ಅಂತ ನಾನು ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ಒಂದು ಸಂದರ್ಭದಲ್ಲಿ ಬಹುತೇಕ ಜನ ಈ ಭಾಗದ ರೈತರು ನ್ಯಾಮಗೌಡರ ಜೊತೆ ಹೆಗಲಿಟ್ಟು ಆ ಕಾರ್ಯದಲ್ಲಿ ಭಾಗವಹಿಸನ್ನ ನಾವು ಮಾಡ್ಕೊಳ್ಬೇಕಾಗ್ತದೆ. ಆ ಡ್ಯಾಮ್ ನಿರ್ಮಾಣ ಆಗಬೇಕಾಗಿರ್ತಕ್ಕಂಥ ಸಂದರ್ಭದೊಳಗ ಮೊದಲನೇ ಮೀಟಿಂಗ್ ಕೂಡ ಇದೇ ಆಲ್ಗೂರು ಗ್ರಾಮದ ಚಂದ್ರೋತಾಯಿ ಗುಡಿಯಲ್ಲಿ ಪ್ರಾರ್ಥನೆ ಮಾಡಿ ಪ್ರಾರಂಭ ಮಾಡಿದ್ದಕ್ಕ ಅದು ಯಶಸ್ವಿಯಾಗಿ ಇವತ್ತು ನಮ್ಮೆಲ್ಲರೂ ಒಂದು ಮಾದರಿ ಬ್ಯಾರೇಜ್ ಆಗಿ ವಿಶ್ವದಲ್ಲಿ ಕಾಣಲಿಕ್ಕೆ ಸಾಧ್ಯ ಆಗಿದೆ. ಅದೇ ರೀತಿ ಬ್ಯಾರೇಜ್ ನಿರ್ಮಾಣ ಆದ ನಂತರ ಈ ಭಾಗದ ರೈತರಿಗೆ ಒಂದು ಸಕ್ಕರೆ ಕಾರ್ಖಾನೆಯ ಅವಶ್ಯಕತೆ ಇತ್ತು. ಯಾವ ರೀತಿ ಕೃಷ್ಣ ನದಿಗೆ ಬ್ಯಾರೇಜ್ ನಿರ್ಮಾಣ ಮಾಡುವಂತ ಕೆಲಸ ಮಾಡಿದ್ರು, ಅದೇ ಮಾದರಿಯಲ್ಲಿ ಜಮಖಂಡಿ ಸಕ್ಕರೆ ಕಾರ್ಖಾನೆಯನ್ನ ನಿರ್ಮಾಣ ಮಾಡಬೇಕಾಗಿದ್ರು ಕೂಡ ಅನೇಕ ಜನ ರೈತರ ಒಂದು ಸಹಕಾರದ ಜೊತೆಗೆ ವಿಶೇಷವಾಗಿ ಜೈನ ಸಮುದಾಯದ ಒಂದು ಸಹಾಯ ಸಹಕಾರ ಆ ಕಾರ್ಖಾನೆ ಜೊತೆಗೆ ಇತ್ತು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇವತ್ತು ನಮ್ಮ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದು ಗಣೇಶ ಮಂದಿರ ನಿರ್ಮಾಣ ಮಾಡಿದ್ರ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಜೈನ ಬಸ್ತಿ ನಿರ್ಮಾಣ ಮಾಡಿದ್ದು ಕೂಡ ಒಂದು ವಿಶೇಷ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ.
ಅಂತ ಒಂದು ಅವಿನಾಭಾವ ಸಂಬಂಧ ನಮ್ಮ ನ್ಯಾಮಗೌಡ ಕುಟುಂಬದ ಜೊತೆ ಜೈನ ಸಮುದಾಯದ ಜೊತೆ ಆ ಸಂಬಂಧವನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಿಕೊಳ್ಳಲಿಕ್ಕೆ ಬಯಸ್ತೇನೆ. ಇವತ್ತು ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಸಂತೋಷ, ಸಡಗರ, ಸಂಭ್ರಮದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀವಿ. ಅನೇಕ ಕಾರ್ಯಕ್ರಮಗಳು ಇವತ್ತು ಈ ಒಂದು ಮದುವೆ ಸಮಾರಂಭಗಳಿರುವುದರಿಂದ ನಾನು ಬಹಳಷ್ಟು ಭಾಗವಹಿಸಲಿಕ್ಕಾಗಿರಲಿಲ್ಲ. ಆದ್ರೆ ಎಲ್ಲ ರೀತಿಯಿಂದ ಸಹಕಾರವನ್ನು ಈ ಕಾರ್ಯಕ್ರಮಕ್ಕೆ ನಾನು ನಿರಂತರವಾಗಿ ಮಾಡ್ತಾ ಬಂದಿದ್ದೀನಿ ಅನ್ನೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಮಾತಾಡುವಂಥ ವಿಷಯ ಏನಪ್ಪ ಅಂತಂದ್ರೆ ರಾಜಕೀಯ ಅಂತ ರಾಜಕೀಯವನ್ನು ಮಾತಾಡಲಿಕ್ಕೆ ಬಯಸುವುದಿಲ್ಲ, ಆದ್ರೆ ಒಂದು ಇತಿಹಾಸವನ್ನು ಮೇಲೆ ಹಾಕಲಿಕ್ಕೆ ಬಯಸ್ತೇನೆ. ಈ ಒಂದು ಸಮುದಾಯ ಇವತ್ತು ನಮ್ಮ ಪಕ್ಷಕ್ಕೆ ಒಂದು ಉತ್ತಮವಾದಂಥ ಕೊಡುಗೆಯನ್ನು ಕೊಟ್ಟಿದೆಪ್ಪ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತೇನಾದರೂ ಈ ಮಟ್ಟಕ್ಕೆ ಬೆಳೆಯಲಿಕ್ಕೆ ಸಾಧ್ಯ ಆಗಿದ್ರೆ ಅದು ಜೈನ ಸಮುದಾಯದ ಮುನಿಗಳು ಕೊಟ್ಟಿರತಕ್ಕಂಥ ಹಸ್ತದ ಗುರುತರೇ ಕಾರಣ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅದ್ರ ಜೊತೆ 2014ರಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು UPA ಚೇರ್ಮನ್ ಆಗಿದ್ದರು. ಜೈನ ಸಮುದಾಯದ ಒಂದು ಬೇಡಿಕೆ ಏನಾಗಿಪ್ಪ ಅಂತಂದ್ರೆ ನಮ್ಮನ್ನ ಅಲ್ಪಸಂಖ್ಯಾತರಲ್ಲಿ ಗುರುತಿಸುವಂತ ಕೆಲಸ ಮಾಡಿ ಅಂತ ಹೇಳಿ ಅವತ್ತಿನ ದಿನಮಾನಗಳಲ್ಲಿ ರಾಷ್ಟ್ರೀಯ ಅಲ್ಪಸಂಖ್ಯಾತರ ಒಂದು ಆಯೋಗ ಜೈನ ಸಮುದಾಯವನ್ನು ಅಲ್ಪಸಂಖ್ಯಾತರನ್ನು ಗುರುತಿಸಿ ಇವತ್ತು ಅಲ್ಪಸಂಖ್ಯಾತರಲ್ಲಿ ಏನಾದರೂ ಒಂದು ಆರ್ಥಿಕ ಸಹಾಯ ಸಿಕ್ಕಿದ್ರ ಅವತ್ತು 2014ರಲ್ಲಿ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಮತ್ತು ಸೋನಿಯಾ ಗಾಂಧಿ ಅವರು ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮೊನ್ನೆ ನಾನು ನೋಡ್ತಾ ಇದ್ದೆ, ಕೆಲವೊಂದು ಜನ ಮಾತಾಡಿ ಹೋದ್ರು, ನಾವು ಅಧಿಕಾರಕ್ಕೆ ಬಂದ ಮೇಲೆ ಜೈನ ಸಮುದಾಯದ ನಿಗಮವನ್ನು ನಾವು ಮಾಡಿಕೊಡ್ತೀವಿ ಅಂತ ಹೇಳಿ. ನಾನು ಇವತ್ತು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ, ಹಿಂದೆ ಅಧಿಕಾರ ನಿಮಗೂ ಜನ ಕೊಟ್ಟಿದ್ರು, ಅವತ್ತು ಮಾಡದೇ ಇರುವಂತ ಕೆಲಸ ಇವತ್ತು ನೆನಪಿಸುವಂತ ಕೆಲಸ ಮಾಡಾಕತ್ತೀರಿ ಅಂತ ಹೇಳಿ. ಇವತ್ತು ಕೂಡ ನಮ್ಮ ಸರ್ಕಾರ ಜೈನ ಸಮುದಾಯದ ಜನರಿಗೆ, ವಿಶೇಷವಾಗಿ ನಮ್ಮ ಲಕ್ಷ್ಮಣನ ಸವದಿ ಅವರು ಅಧಿವೇಶನದಲ್ಲಿ ಪ್ರಶ್ನೆ ಮಾಡಿ ಜೈನ ಸಮುದಾಯದವರು ಅಹಿಂಸಾವಾದಿಗಳು, ಅವರು ಮಾಂಸಾಹಾರಿಯನ್ನು ತಿನ್ನಂಗಿಲ್ಲ, ಸಸ್ಯಾಹಾರಿಗಳವರು, ಹೀಗಾಗಿ ಅವರಿಗೆ ಪ್ರತ್ಯೇಕವಾಗಿ ಹಾಸ್ಟೆಲ್ಗಳನ್ನು ಮಾಡಬೇಕು ಅಂತ ಹೇಳಿ ಅವರೇನು ಮನವಿ ಮಾಡಿದ್ರು ಆ ಮನವಿಯ ಮೇರೆಗೆ ಇವತ್ತು ಸರ್ಕಾರ ಜೈನ ಸಮುದಾಯಕ್ಕೆ ಪ್ರತ್ಯೇಕ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡುವಂತ ಕೆಲಸ ಯಾರಾದರೂ ಮಾಡಿದ್ರೆ ಅದು ನಮ್ಮ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಹೀಗಾಗಿ ಇವತ್ತು ಸಮಾಜ ಬಹಳ ಸಣ್ಣ ಸಮಾಜ ಇರ್ಬೋದು ಇದು, ಆದರೆ ಬಹಳಷ್ಟು ಬುದ್ಧಿವಂತಿಕೆಯ ಸಮಾಜ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ತಂದೆಯವರು ಹೇಳ್ತಿರ್ತಾರ, ನಾವು ಜೀವನವನ್ನು ಹೆಂಗೆ ಸಾಗಿಸಬೇಕಾಗಿತ್ತು ಅಂತಂದ್ರೆ ಯಾವ ಡಿಗ್ರಿ ಅವಶ್ಯಕತೆ ಇಲ್ಲ, ನಾವೇನು ಇಂಜಿನಿಯರಿಂಗು ಡಾಕ್ಟರು ಮಾಡುವಂತ ಅವಶ್ಯಕತೆ ಇಲ್ಲ, ಜೈನರ ಜೊತೆ ಒಂದು ಒಡನಾಟ ಇಟ್ಕೊಂಡ್ರೆ ಸಾಕು, ಜೀವನ ಹೆಂಗೆ ಮಾಡಬೇಕು ಅನ್ನೋದು ಅವರು ನಮಗೆ ಕಲಿಸಿಕೊಡ್ತಾರೆ ಅಂತಕ್ಕಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳ್ತಿದ್ರು. ನನಗೆ 100ಕ್ಕೆ 100 ಸತ್ಯ ಅನಿಸ್ತದ. ಇವತ್ತು ನಾವು ನೋಡಿದ್ರೆ ಕೃಷ್ಣಾ ನದಿ ಹೆಂಗೆ ಹರಿದು ಬರ್ತೈತಲ್ಲ ಮಹಾರಾಷ್ಟ್ರದಿಂದ, ಕೃಷ್ಣಾ ನದಿ 2 ಅಡಿಗೆ ಯಾವುದಾದ್ರೂ ಒಂದು ಸಮುದಾಯವನ್ನು ನೋಡ್ಲಿಕ್ಕೆ ಸಿಕ್ಕಿದ್ರ ಅದು ಜೈನ ಸಮುದಾಯ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಎಲ್ಲಿ ನೀರಿರ್ತದ ಅಲ್ಲಿ ಜೈನ ಸಮುದಾಯ ಇರ್ತದ. ಅಂದ್ರೆ ಕೃಷಿಯಲ್ಲಿ ಕೂಡ ಪಾಂಡಿತ್ಯವನ್ನು ವಹಿಸಿರ್ತಕ್ಕಂಥ ಸಮುದಾಯ. ಇವತ್ತು ಭಾರತ ದೇಶದಲ್ಲಿ ಜೈನ ಸಮುದಾಯ 1% ಕಡಿಮೆ ಇಲ್ಲ. ಆದ್ರ ವ್ಯವಹಾರದ ದೃಷ್ಟಿಯಲ್ಲಿ ನಾವು ನೋಡಿದ್ರ ಇಡೀ ಭಾರತ ದೇಶಕ್ಕೆ ತನ್ನ GDPಗೆ ಹೆಚ್ಚಿನ ಕೊಡುಗೆಯನ್ನು ಯಾವುದಾದ್ರೂ ಸಮುದಾಯ ಕೊಡ್ತಿದ್ರ ಅದು ಜೈನ ಸಮುದಾಯ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಹೆಮ್ಮೆಯಿಂದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಮಾತಾಡುವಂತ ವಿಷಯಗಳು ಬಹಳ ಇದ್ರೂ ಕೂಡ ಬಹಳಷ್ಟು ಜನ ಹಿರಿಯರೆಲ್ಲ ಬಂದಿದ್ದಾರೆ, ಅವ್ರ ಮಾತುಗಳನ್ನು ಕೂಡ ನಾವು ಕೇಳಬೇಕಾಗಿದೆ. ಹೀಗಾಗಿ ನಾನೇನು ಹೆಚ್ಚಿನ ಸಮಯವನ್ನು ತಗೊಳ್ಳಿಕ್ಕೆ ಹೋಗೋದಿಲ್ಲ. ಇಂಥ ಒಂದು ಕಾರ್ಯಕ್ರಮ ವಿಶೇಷವಾಗಿ ಜೈನ ಅಲ್ಗೂರದಲ್ಲಿ ಇದು ನಡೀತಾ ಇರೋದು 2ನೇ ಬಾರಿ. ಕಳೆದ ಬಾರಿ ನಡೆದಾಗ ಕೂಡ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀನಿ. ಅವತ್ತು ಬಹಳ ಸಣ್ಣವನಿದ್ದೆ ನಾನು, ನಮ್ಮ ತಂದೆಯವರು ಅವತ್ತು ಈ ಕಾರ್ಯಕ್ರಮದಲ್ಲಿ ಇರ್ತಿದ್ರು. ಆದರೆ ಇವತ್ತಿನ ದಿವಸ ಅವರಿಲ್ಲ. ಅವರನ್ನು ಕೂಡ ನಾನು ನೆನಪಿಸಿಕೊಂಡು ಇವತ್ತು ಇಂಥ ಒಂದು ಕಾರ್ಯಕ್ರಮದಲ್ಲಿ ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಸಮುದಾಯದ ಜನ ನೀವು ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತ ಹೇಳಿ
ನನ್ನನ್ನು ಕರೆಸಿ ಸನ್ಮಾನಿಸಿ ಗೌರವಿಸಿ ತಮ್ಮ ಜೊತೆ ನನ್ನ 2 ಮಾತುಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಮಹಾರಾಜರನ್ನ ಮೊದಲು ಮಾಡಿಕೊಂಡು ತಮಗೆಲ್ಲರಿಗೂ ಕೂಡ ವಂದಿಸಿ ನನ್ನ 2 ಮಾತುಗಳಿಗೆ ವಿರಾಮ ಹಾಕ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ತುಂಬಾ ಸಂತೋಷದ ಮಾತಾಡಿದ ಲಕ್ಷ್ಮಣ ಸವದಿ ಅವರು ಅಂದ್ರೆ ಜೈನ